ಅಲ್ಲ ರಾಮನಾಥ, ಮಗಳು ಸೀಮಂತಕ್ಕೆ ಇಷ್ಟು ಲೇಟಾಗಿ ಏನೋ ಬರೋದು ನೀನು? ಬರೀ ಸೀಮಂತಕ್ಕಾಗಿದ್ರೆ ಬೆಳಿಗ್ಗೆನೆ ಬಂದ್ಬಿಡ್ತಿದ್ದೆ ಯಜಮಾನ್ರೆ. ಆದ್ರೆ ತವ್ರ ಮನೆ ಉಡುಗೊರೆ ಕೊಡ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಏನ್ ತಂದಿದ್ದೀಯಾ? ಇದು ನನ್ನ ಮಗಳಿಗೆ, ಇದು ನಮ್ಮ ಅಳಿಯಂದ್ರಿಗೆ ಜಸ್ಟಿಸ್ ಜಗನ್ನಾಥ ರಾಯರ್ ಸೊಸೆ ಸೀಮಂತಕ್ಕೆ ಅವ್ರು ಬೀಗ ಕೊಡ್ತಿರೋ ಒಂದು ಚಿಕ್ಕ ಉಡುಗೊರೆ ಯಜಮಾನ್ರೆ. ಇನ್ನೆಲ್ಲ ಎಲ್ಲಿಂದ ತಂತೀಯೋ? ದುಡ್ಡೆಲ್ಲಿತ್ತು? ಹೇಗೋ ತಂದೆ ಬಿಡಿ ಯಜಮಾನ್ರೆ. ರಾಮನಾಥ, ನಿಜ ಹೇಳಬೇಕು ಅಂದ್ರೆ ನಿನ್ನಂತ ಬೀಗಿನಿಂದ ನನ್ನ ಘನತೆ ಇನ್ನೂ ಹೆಚ್ಚಾಯ್ತಯ್ಯ. ಎಲ್ಲ ನಿಮ್ಗೆ ದೊಡ್ಡತನ ಯಜಮಾನ್ರೆ. ಇರ್ಲಿ, ನಡಿ 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 ಒಳಗೆ ಬನ್ನಿ ಬನ್ನಿ ಬನ್ನಿ. ಏನ್ರಿ ಮಾನ್ಸಿ, ಮುಂದಿನ ವರ್ಷ ನೀವು ಹೀಗೆ ಸೀಮಂತ ಮಾಡಿಸ್ಕೊತಿರೋ ಹೇಗೆ? ಪ್ಲಾನ್ ನಲ್ಲಿ ಅನ್ಸುತ್ತೆ. ಬ್ಯೂಟಿ ಹಾಳಾಗುತ್ತೆ ಅಂತ ಮೇಂಟೈನ್ ಮಾಡ್ತಾ ಇದ್ದೀರಾ ಮಾನ್ಸಿ? ಏನೇ ಆಗ್ಲಿ, ಮನೆಗೆ ನೀವು ಹಿರಿ ಸೊಸೆ, ನಿಮಗ್ ಮೊದಲು ಮಗು ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಇದೇನಮ್ಮ ಫಂಕ್ಷನ್ ನಡೀತಾ ಇರೋದು ಅಲ್ಲಿ, ನೀನ್ ಇಲ್ಲಿ ನಿಂತಿದ್ಯಾ? ಅದನ್ನ ಕಟ್ಕೊಂಡು ನನ್ಗೇನಾಗ್ಬೇಕೋ? ನನಗೂ ಆ ಸೀಮಂತಕ್ಕೂ ಯಾವ ಸಂಬಂಧನೂ ಇಲ್ಲ. 1,23,000 ರೂಪಾಯಿ ಖರ್ಚು ಮಾಡಿರೋದು ಈ ಸೀಮಂತಕ್ಕೆ ಅಂತ. ಸುಮ್ಮನೆ ಬಾರಮ್ಮ. ಹೋಗ, ನಾನೇನ್ ಖರ್ಚು ಮಾಡು ಅಂತ ಹೇಳಿದ್ನ? ಅಪ್ಪ ಮಕ್ಕಳು ತಾನೇ ಸೇರ್ಕೊಂಡು ಖರ್ಚು ಮಾಡಿರೋದು, ನೀವೇ ಹೋಗಿ ಎತ್ಕೊಳ್ಳಿ ಆರ್ತಿನ. ಅಯ್ಯ ಬಾರಮ್ಮ. ಹೋಗ. ಅಲ್ಲಮ್ಮ, ಮೊದ್ಲೇ ಹಠ ಮಾಡೋದಲ್ವಾ ಹೀಗೆ? ಸೀಮಂತಕ್ಕೆ ಅಂತ ಮಾಡಿದ ಖರ್ಚಾದ್ರೂ ಉಳಿತಿತ್ತಪ್ಪ. ಸರಿಯಾಗಿದ್ದೀರಾ? ಅಪ್ಪ ಅಮ್ಮ ಕೋಪ ಮಾಡ್ಕೊಂಡು ಬಾಗ್ಲಾಕೊಂಡು ಕೂತಿದ್ದಾರೆ, ಬರಲು ಬಂತೆ. ಇಷ್ಟು ಹಠ ಒಳ್ಳೇದಲ್ಲ, ನಡಿ ಸುಮ್ಮನೆ. ಯಾಕೆ? ಅವಳ ಮುಖಕ್ಕೆ ಮಂಗಳಾರತಿ ಎತ್ತಕ್ಕ? ನೋಡು, ನಿಂದು ಅತಿ ಆಯ್ತು, ನಾನು ಕರಿತಾ ಇದ್ದೆ, ಕೇಳು. ಬಿಡ್ರಿ, ನಾನು ಬದುಕಿರೋವರೆಗೂ ಅವಳ ಮುಖಾನೇ ನೋಡಬಾರ್ದು ಅಂತ ಅನ್ಕೊಂಡಿದ್ರೆ ಬಂದು ಸೀಮಂತ ಮಾಡು ಅಂತೀರಲ್ಲ. ನನ್ನಿಷ್ಟಕ್ಕೆ ವಿರುದ್ಧವಾಗ್ತಾನೆ ಮಾಡ್ತಾ ಇದ್ದೀರಾ. ನೀವೇ ಹೋಗಿ ಎತ್ಕೊಳ್ಳಿ ಆರ್ತಿನ, ನನಗೇನು. ಯಶೋದ, 4 ಮಕ್ಕಳ ತಾಯಿ, ಒಂದು ಹೆಣ್ಣು ಮಗನ ಮನಸ್ಸು ಅರ್ಥ ಆಗ್ತಾ ಇದೆ. ನನ್ನ ದೊಡ್ಡ ಸೊಸೆ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರೋ ಹೊತ್ತಿಗೆ ನಾ ಬರೋದಿಲ್ಲ ಅಂತ ಹೇಳ್ತಾ ಇರೋದು. ಪಾವನಿನು ನಿನ್ನ ಸೊಸೆನೇ ಯಶೋದ. ಇವತ್ತು ಪಾವನಿಗೆ ಸೀಮಂತ ಮಾಡ್ತಾ ಇದ್ದೀವಿ, ಮುಂದೆ ಮಾನಸಿಗೂ ಇಷ್ಟೇ ಅದ್ದೂರಿಯಾಗಿ ಸೀಮಂತ ಮಾಡ್ತೀವಲ್ಲ. ನಾಳೆ ವಿಷಯ ಇವತ್ತು ಬೇಡ. ಮಾನಸಿಗೆ ಸಿಗದೆ ಇರೋ ಸಂತೋಷ ಈ ಓಡ್ ಬಂದೊಳಗೆ ಸಿಗೋದಕ್ಕೆ ನಾನು ಬಿಡೋದಿಲ್ಲ. ಮಾನಸಿಗೆ ಸಿಗದೆ ಇರೋ ಸಂತೋಷ ಪಾವನಿಗೆ ಸಿಗಬಾರ್ದು, ಇದು ನಿನ್ನ ಉದ್ದೇಶ. ಯಶೋದ, ಮಾನಸಿಗೆ ಮಕ್ಕಳಿಲ್ಲ, ಪಾವನಿಗೆ ಈಗ ಮಗು ಆಗ್ತಾ ಇದೆ, ಅದ್ಯಾಕೆ ಬೇಕು? ಅದನ್ನು ಅವಳು ಹೊಟ್ಟೆನೆಲ್ಲ ಕೊಂದು ಹಾಕ್ಬಿಡು. ಇನ್ನೇನು ಮತ್ತೆ, ಸಸಿನ ಆರೈಕೆ ಮಾಡಿದ್ರೆ ತಾನೇ ಒಳ್ಳೆ ಫಲ ಸಿಕ್ಕೋದು.
ಫಲ ಮಾತ್ರ ಬೇಕು, ನಮ್ಗೆ ಸಸಿ ಬೇಡ ಅಂತ ಅಂದ್ರೆ ಅದಕ್ಕೆ ಅರ್ಥ ಇದೆ. ಒಂದು ಚಾಕು ತಗೊಂಡು ಚುಚ್ಚಿ ಸಾಯಿಸ್ಬಿಡು ಹೇಳ್ತೀನಿ. ಒಂದೇ ಸಲ ಅಮ್ಮ ಮಗು 2 ಶನಿಗಳು ಹೋಗ್ಬಿಡ್ತವೆ. ರಾಹುಲ್, ಹೊಸದಾಗಿ ಸಾಯಿಸಕ್ಕೆ ನೇನಮ್ಮ ಉಳ್ಕೊಂಡಿದೆ ಅಲ್ಲಿ. ಪ್ರತಿದಿನ ನೀನ್ ಚುಚ್ಚು ಮಾತುಗಳಿಂದ ಅವ್ರನ್ನ ಮಾನಸಿಕವಾಗಿ ಸಾಯಿಸ್ಬಿಟ್ಟಿದ್ಯಾ.